ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಒಂದು ತಡರಾತ್ರಿ ಯೋಚನೆ ಏನಿತ್ತು, ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನಿಮಗೆ ಇದು ರೆಸನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಸ್ಕಿಪ್ ಮಾಡಿ. ನೀವು ಇದನ್ನು ವಾಚ್ ಮಾಡಬೇಕಂತ ಏನೂ ಇಲ್ಲ. ಓಕೆ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ನ ತೊಗೊಬೇಕಂತಿದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಕಾಲ್ ಮಾಡಬೇಡಿ, ಆದಷ್ಟು ವಾಟ್ಸಪ್ ಮಾಡಿ. ಓಕೆನಾ? ಹಾಗೆ ಈ ಮಂತ್ 10ನೇ ತಾರೀಕಿಗೆ ಗುರು ಪೂರ್ಣಿಮೆ ಇದೆ ಅಲ್ವಾ? ತುಂಬಾ ವಿಶೇಷವಾಗಿರುವಂಥ ಹುಣ್ಣಿಮೆ ಅದು. ಈ ಒಂದು ಹುಣ್ಣಿಮೆ ದಿನ ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರಾ, ಏನು ರಿಚುವಲ್ ಮಾಡ್ತೀರಾ, ಅದು 100% ನಿಮಗೆ ರಿಯಲ್ ಆಗಿ ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಓಕೆ. ಸೊ ಹಾಗಾಗಿ ಈ ಒಂದು ಹುಣ್ಣಿಮೆ ದಿನ ನಾನು ರಿಚುವಲ್ಸ್ನ ಇಟ್ಟಿದ್ದೀನಿ, ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್. ಆ್ಯಂಡ್ ಪ್ಲಸ್ ಅದ್ರ ಜೊತೆಗೆ ನಿಮಗೆ ಕಾರ್ಡ್ ಕಟಿಂಗ್ ರಿಚುವಲ್ಸ್ ಕೂಡ ಇರುತ್ತೆ. ಒಂದು ನೆಗೆಟಿವ್ನ ನೀವು ರಿಮೂವ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ಪರ್ಸನ್ ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇದ್ದಂಥ ಒಂದು ಥರ್ಡ್ ಪರ್ಸನ್ ಆಗಿರಬಹುದು, ಅಥವಾ ಸಮಥಿಂಗ್ ಇಶ್ಯೂಸ್ ಆಗ್ತಿರುತ್ತೆ, ನೀವು ಬಿಗಿನಿಂಗ್ ಮಾಡಬೇಕಂತ ಇರ್ತೀರಾ, ಅಥವಾ ರೀಸ್ಟಾರ್ಟ್ ಮಾಡಬೇಕಂತ ಇರ್ತೀರಾ, ರಿಯೂನಿಯನ್ ಮಾಡ್ಕೊಬೇಕಂತ ಇರ್ತೀರಾ ನಿಮ್ಮ ಪರ್ಸನ್ ಜೊತೆಗೆ. ಬಟ್ ಸಮಥಿಂಗ್ ಏನೋ ಒಂದು ನೆಗೆಟಿವ್ ನಿಮ್ಮಿಬ್ಬರ ಮಧ್ಯೆ ಅದು ಕಾಡ್ತಾ ಇರುತ್ತೆ. ಓಕೆ. ಅದನ್ನು ರಿಮೂವ್ ಮಾಡಲಿಕ್ಕೆ ಆ್ಯಂಡ್ ನಿಮ್ಮ ವಿಶಸ್, ನಿಮ್ಮ ಗೋಲ್ಸ್ ಏನಿದೆ, ನಿಮಗೆ ಯಾವ ವಿಶ್ ಇದೆ, ನಿಮ್ಮ ಆಸೆ ಏನಿದೆ, ಅದನ್ನು ಈಡೇರಿಸ್ಕೊಂಡ್ಲೇಬೇಕು ಅನ್ನೋ ನಿಮಗೆ ಏನಿರುತ್ತೆ ಅಲ್ವಾ, ಅದನ್ನು ನೀವು ಈ ಒಂದು ಹುಣ್ಣಿಮೆ ದಿನ ನೀವು ಈ ಒಂದು ಮ್ಯಾನಿಫೆಸ್ಟೇಷನ್ ರಿಚುವಲ್ಸಲ್ಲಿ ನಿಮ್ಮ ವಿಷನ್ನ ಫುಲ್ಫಿಲ್ ಮಾಡ್ಕೊಳ್ಬಹುದು. ಓಕೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಲೇಟ್ ಮಾಡಿಬಿಡಿ, ಡಿಲೇ ಮಾಡಿಬಿಡಿ, ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡ್ತಾ ಇರಬೇಡಿ. ಯಾಕಂದರೆ ತುಂಬಾ ಸೀಟ್ಸ್ ಎಲ್ಲ ಬುಕ್ ಆಗ್ತಾ ಇರುತ್ತೆ. ಆದಷ್ಟು ಬೇಗ ಈ ಒಂದು ಬುಕ್ಕಿಂಗ್ ಎಲ್ಲದು ಕೂಡ ಕ್ಲೋಸ್ ಆಗುತ್ತೆ. ಹಾಗಾಗಿ ಬೇಗ ಬೇಗ ಜಾಯಿನ್ ಆಗಿ. ಯಾರಿನ್ನೂ ಜಾಯಿನ್ ಆಗಿಲ್ಲ ಅವರು ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ. ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ ನಿಮಗೆ ಲಾಸ್ಟಲ್ಲಿ ಸೀಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ಸೊ ಸುಮ್ಮನೆ ಜಸ್ಟ್ ಮಿಸ್ ಮಾಡ್ಕೊಳ್ತೀರಾ. ಯಾಕಂದರೆ ಈ ಒಂದು ಹುಣ್ಣಿಮೆ ತುಂಬಾ ಪವರ್ಫುಲ್ ಆಗಿರುವಂಥದ್ದು. ಈ ಹುಣ್ಣಿಮೆ ದಿನ ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರಾ 100% ಅದು ರಿಯಲ್ ಆಗಿ ನಿಮ್ಮ ಲೈಫಲ್ಲಿ ನೋಡ್ತೀರಾ. ಓಕೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ತಡರಾತ್ರಿ ಯೋಚನೆ ಏನಿತ್ತು ಅನ್ನೋದನ್ನು ನೋಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ, ಹಾಗೆಯೇ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಅವ್ರ ಜೊತೆ ನಡೆದಂಥ ಹ್ಯಾಪಿ ಮೂಮೆಂಟ್, ಖುಷಿ ಕ್ಷಣಗಳನ್ನ ನೆನ್ಪು ಮಾಡ್ಕೊಳ್ಳಿ. ಜಗಳ ಆಗಿದ್ದೆಲ್ಲ ಬೇಡ, ಕಿತ್ತಾಡ್ಕೊಂಡಿದ್ದು ಬೇಡ, ನೀವು ಅವ್ರಿಗೆ ಬೈದಿದ್ದು ಬೇಡ, ಅವ್ರು ನಿಮಗೆ ಬೈದಿದ್ದು ಅದು ಯಾವುದನ್ನು ನೆನ್ಪು ಮಾಡ್ಕೊಬೇಡಿ. ಸರಿನಾ? ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ 1 ಮಿನಿಟ್. ಓಕೆ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸಮಥಿಂಗ್ ಎನರ್ಜಿ ಎಲ್ಲೋ ಒಂದು ಕಡೆ ಲೋ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಎಸ್, ಇಲ್ಲಿ ನಿಮ್ಮಿಬ್ಬರ ಮಧ್ಯ ತುಂಬಾ ಜಗಳಗಳಾಗಿರ್ಬೋದು, ಮನಸ್ಸಿಗೆ ಹರ್ಟ್ ಆಗಿರ್ಬೋದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಎಸ್, ಇಲ್ಲಿ ಡೀಪ್ ಆಗಿ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿರುವಂಥದ್ದು. ನಿಮ್ಮ ಮಾತು ಅವರಿಗೆ ತುಂಬಾ ಹರ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಬಿಹೇವಿಯರ್ ಅವರಿಗೆ ನಿಮ್ಮ ಬಿಹೇವಿಯರ್ ಅವ್ರಿಗೆ ಹರ್ಟ್ ಆಗಿರ್ಬೋದು. ಅಥವಾ ಇಲ್ಲಿ ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತಡರಾತ್ರಿಯ ಯೋಚನೆ ಅಂತ ನೋಡಿದಾಗ ಡೀಪ್ ಆಗಿ ಅವರಿಗೆ ಹರ್ಟ್ ಆಗಿರುವಂಥದ್ದು ನಿಮ್ಮ ವಿಷಯದಲ್ಲಿ. ಹಾಗೇನೆ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಎಲ್ಲರೂ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಯಾರು ಇಲ್ಲ ಅನ್ನೋಂಥ ಒಂದು ಅಲೋನ್ ಫೀಲ್ ಅವ್ರಿಗೆ ಇಲ್ಲಿ ಕಾಡ್ತಾ ಇದೆ. ಇಲ್ಲಿ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡಿರುವಂಥದ್ದು, ಮುಂಚೆ ಎಲ್ಲ ಸರಿ ಇತ್ತು, ಇವಾಗ ಯಾಕೆ ಈ ಥರ ಆಗ್ತಾ ಇದೆ. ಓಕೆ. ಎಲ್ಲಿ ಮಿಸ್ಟೇಕ್ ಆಯಿತು, ಅಥವಾ ಏನು ಕಾರಣ ಇದಕ್ಕೆ, ಅವ್ರು ಇಲ್ಲಿ ರೀಸನ್ ನೋಡ್ತಾ ಇದ್ದಾರೆ. ಯಾಕೆ ಈ ಥರ ಆಗಿದೆ, ಯಾಕೆ ಈ ಥರ ಆಗ್ತಾ ಇದೆ ರಿಲೇಷನ್ಶಿಪ್ಪಲ್ಲಿ, ಅನಾವಶ್ಯಕ ಜಗಳಗಳು ಯಾಕೆ, ಮನಸ್ತಾಪಗಳ ಯಾಕೆ ಆಗ್ತಿದೆ ಅನ್ನೋದನ್ನು ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ. ಎಸ್, ಇಲ್ಲಿ ನಿಮ್ಮಿಂದ ಹರ್ಟ್ ಆಗಿದೆ ಅನ್ನೋದಕ್ಕಿಂತ ಅವರಿಗಿಲ್ಲಿ ಒಂದು ಫೀಲ್ ಆಗ್ತಿದೆ, ಸ್ಟ್ರಾಂಗ್ ಆಗಿ ಇಲ್ಲಿ ಒಂದು ಫೀಲ್ ಆಗ್ತಿರುವಂಥದ್ದು. ಅವರು ಏನೋ ತಪ್ಪು ಮಾಡಿದ್ದಾರೆ, ಅದಕ್ಕೆ ಅವರಿಗೆ ಸಮಥಿಂಗ್ ಇಲ್ಲಿ ರಿಗ್ರೆಟ್ ಫೀಲ್ ಆಗ್ತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ.
ಇಲ್ಲಿ ನಿಮ್ಮಿಂದ ಅವರಿಗೆ ಹರ್ಟ್ ಆಗಿರೋದು ಓಕೆ, ಬಟ್ ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರುವಂಥದ್ದು ಅವರಿಗೆ ಅವ್ರು ತಪ್ಪು ಮಾಡಿದ್ದೀನಿ ಅನ್ನೋವಂಥದ್ದು ಫೀಲ್ ಆಗ್ತಿದೆ ಇಲ್ಲಿ. ಓಕೆ, ಸೊ ತುಂಬ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ ಓಕೆ ಹರ್ಟ್ ಅಂತ ಬಂದಾಗ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ನೀವು ಅಷ್ಟೇ ಹರ್ಟ್ ಆಗಿದ್ದೀರಾ, ಅವರು ಅಷ್ಟೇ ಹರ್ಟ್ ಆಗಿದ್ದಾರೆ. ಅಂದರೆ ಸಿಲ್ಲಿ ಮ್ಯಾಟರ್ಸ್ ಅಂತ ಇಲ್ಲಿ ಕಾಣಿಸ್ತಿದೆ ಕೆಲವೊಬ್ಬರಿಗೆ. ಇಲ್ಲಿ ನಿಮ್ಮ ಪರ್ಸನ್ ಇಷ್ಟು ದಿನ ನೀವು ಪ್ರೀತಿ ಮಾಡಿದ್ದು, ಅಂದರೆ ಅವ್ರಿಗೆ ಅನಿಸ್ತಾ ಇರೋವಂಥದ್ದು ನಾನು ಪ್ರೀತಿ ಮಾಡಿದಂಥ ವ್ಯಕ್ತಿ, ಇಷ್ಟು ದಿನ ನಾನೇನು ಪ್ರೀತಿ ಮಾಡಿದೆ ಈ ವ್ಯಕ್ತಿ ಇವರೇನಾ, ಇವ್ರು ಯಾಕೆ ನನ್ನ ಬಗ್ಗೆ ಇಷ್ಟೊಂದು ತಪ್ಪು ತಿಳ್ಕೊಳ್ತಿದ್ದಾರೆ, ಈ ಥರ ತಪ್ಪು ತಿಳ್ಕೊಳ್ಳೋವಂಥ ವ್ಯಕ್ತಿ ಅಲ್ಲ, ನನ್ನ ಬಗ್ಗೆ ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ರು, ಪಾಸಿಟಿವ್ ಆಗಿ ಇರ್ತಿದ್ರು, ನನ್ನ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇತ್ತು, ಇವಾಗ ಯಾಕೆ ಇವ್ರು ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತ ಹೇಳಿ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಇಷ್ಟು ತಪ್ಪಾಗಿ ತಿಳ್ಕೊಳ್ತಿದ್ದಾರೆ, ನನ್ನ ಯಾಕೆ ಇಷ್ಟು ರಾಂಗ್ ಆಗಿ ಅಂದ್ಕೊಳ್ತಿದ್ದಾರೆ. ದಟ್ ಮೀನ್ಸ್ ಪ್ರತಿಯೊಂದು ವಿಷಯದಲ್ಲಿ ನೀವು ಅವರಲ್ಲಿ ತಪ್ಪನ್ನ ಹುಡುಕ್ತಾ ಇದ್ದೀರಾ, ತಪ್ಪು ಕಂಡು ಹಿಡಿತಾ ಇದ್ದೀರಾ, ಅಥವಾ ಅವರನ್ನು ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ, ನೀನು ಈ ಥರ ಮಾಡಿದೆ, ನೀನು ಈ ಥರ ಮಾಡಿದೆ ಅಂತ ಹೇಳಿ. ಸೊ ಅವರಿಗೆಲ್ಲ ಒಂದು ಕಡೆ ಅವ್ರಿಗೆ ಹರ್ಟ್ ಆಗ್ತಿದೆ, ಅದು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ಅಂತ ಹೇಳಿ. ಓಕೆ, ಇಲ್ಲಿ ಇಬ್ಬರು ಕ್ಯಾಸ್ಟು ಸೇಮ್ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ಮದುವೆ ಆಗಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ, ಮದುವೆ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಅವ್ರು ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಓಕೆ, ಎಸ್, ನಿಮ್ಮ ಪರ್ಸನ್ ಅವರ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋವಂಥದ್ದು ನಿಮ್ಮನ್ನು ಹಗ್ ಮಾಡಿಕೊಂಡು ಸಾರಿ ಕೇಳಬೇಕು ಅನ್ನುವಂಥದ್ದು ಇಲ್ಲಿ ಅವ್ರು ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಯೋಚನೆಯಲ್ಲಿ ನಿಮ್ಮನ್ನು ಹಗ್ ಮಾಡಿಕೊಂಡು ಸಾರಿ ಕೇಳಬೇಕು ಅನ್ನುವಂಥದ್ದು ಬರ್ತಾ ಇದೆ. ಓಕೆ, ನಿಮ್ಮ ಎನರ್ಜಿ ಆ್ಯಂಡ್ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಬ್ಬರು ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಜಗಳ ಮಾಡ್ಕೊಂಡಿದ್ರೆ, ಅಥವಾ ಏನಾದರೂ ನೀವಿಬ್ಬರ ಮಧ್ಯ ಫೈಟಿಂಗ್ ಆದಾಗ ಎಲ್ಲೋ ಒಂದು ಕಡೆ ಸಾರಿ ಕೇಳಿ, ಅಥವಾ ಇದೇ ರೀತಿ ಎಲ್ಲೋ ಒಂದು ಕಡೆ ಹಗ್ ಮಾಡ್ಕೊಂಡ ತಕ್ಷಣ ಸರಿ ಆಗ್ತಿತ್ತು, ಪ್ರಾಬ್ಲಮ್ ಎಲ್ಲದು ಸಾಲ್ವ್ ಆಗ್ತಿತ್ತು, ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಬಟ್ ಈ ಟೈಮ್ ಯಾಕೋ ನಿಮಗೆ ತುಂಬಾ ಟಫ್ ಅನ್ನಿಸ್ತಾ ಇದೆ. ಈ ಟೈಮ್ ನಿಮಗೆ ಈಗ ಇರೋಂಥ ಸಿಚುವೇಶನ್ನ ನಿಮಗೆ ಅದನ್ನು ಫೇಸ್ ಮಾಡ್ಲಿಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಇದೇ ಥರನೇ ಬರ್ತಿದೆ. ಅವ್ರಿಗೂ ಕೂಡ ಈ ಒಂದು ಸಿಚುವೇಶನ್ನ ಫೇಸ್ ಮಾಡಲಿಕ್ಕೆ, ಇದರಿಂದ ಹೊರಗೆ ಬರಲಿಕ್ಕೆ ಅಥವಾ ಇದನ್ನು ಫೇಸ್ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ತುಂಬಾ ಟಫ್ ಅನ್ನಿಸ್ತಾ ಇದೆ. ಕೆಲಸ ಕಾರ್ಯ ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ. ಅವ್ರು ಅಂದ್ಕೊಂಡಿರೋಂಥ ಜಾಬ್ ಇರ್ಬೋದು, ಅಥವಾ ಅವ್ರು ಅಂದ್ಕೊಂಡಿರೋಂಥ ಕೆಲಸಗಳನ್ನು ತುಂಬ ಡಿಲೇ ಮಾಡ್ತಿದ್ದಾರೆ, ಮಾಡೋಕ್ಕಾಗ್ತಾ ಇಲ್ಲ ಅವರಿಗೆ ಆ ಕೆಲಸಗಳನ್ನು. ಪ್ರತಿ ಕ್ಷಣ ನಿಮ್ಮ ನೆನಪು ಕಾಡ್ತಾ ಇದೆ ಅವರಿಗೆ. ಓಕೆ, ಸಿಂಹ ರಾಶಿಯವರ ಪ್ರೆಸೆನ್ಸ್ ಇದೆ. ಧನಸ್ಸು, ಕರ್ಕಾಟಕ, ಮೀನ, ವೃಷಭ, ತುಲಾ, ಮಕರ ರಾಶಿಯವರ ಪ್ರೆಸೆನ್ಸ್ ಇದೆ. ಲೆಟರ್ ಬಂದು ಜೆ, ಕೆ, ಹೆಚ್, ಎಸ್, ಟಿ, ಯು, ಬಿ, ಸಿ, ಐ, ಎ. ಓಕೆ, ಎನ್, ವಿ ಲೆಟರ್, ಜಿ ಲೆಟರ್ ಅವರ ಪ್ರೆಸೆನ್ಸ್ ಇದೆ. ಓಕೆ, ಇದು ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ನಿಮ್ಮ ಮ್ಯಾರೇಜ್ ಡೇಟ್ ಆಗಿರ್ಬೋದು, ನಿಮ್ಮ ಪ್ರಪೋಸ್ ಮಾಡಿದಂಥ ಡೇಟ್ ಆಗಿರ್ಬೋದು. 6, 16, ಓಕೆ, 21st, 28, 31, 15, 5, 1st, 1ನೇ ತಾರೀಕು. ಓಕೆ, 4. ಈ ಮಂತಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಬರ್ತ್ಡೇ ಇರಬಹುದು ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಇಲ್ಲಿ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ವಿಶ್ ಮಾಡಬಹುದಾ ಅಥವಾ ವಿಶಸ್ ಬರುತ್ತಾ, ಸಮಥಿಂಗ್ ಆ ಥರ ವಿಶಸ್ ಬಗ್ಗೆ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ,
ಮನಸ್ಸು ಎಲ್ಲೋ ಒಂದು ಕಡೆ ತುಂಬಾ ಏನು ಹೇಳ್ಬೋದು, ಗೊಂದಲ ಅಥವಾ ಮನಸ್ಸಿಗೆ ಒಂಥರ ನೆಮ್ಮದಿ ಇಲ್ಲ ಅನ್ನೋಂಥದ್ದು ಇಲ್ಲಿ ಫೀಲ್ ಆಗ್ತಿದೆ. ಓಕೆ, ಯಾವ ಕೆಲಸ ಮಾಡಲಿಕ್ಕೂ ಇಂಟ್ರೆಸ್ಟ್ ಇಲ್ಲ, ಅಥವಾ ಇಲ್ಲಿ ಯೋಚನೆ, ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವರಿಗೆ ಯಾಕೆ ಈ ಥರ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನೋದೇ ಅವರಿಗೆ ಇಲ್ಲಿ ದೊಡ್ಡ ಪ್ರಶ್ನೆ ಅದೇ ಆಗಿರುವಂಥದ್ದು. ಓಕೆ, ಎಸ್, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಫೈಟಿಂಗ್ ಆದಾಗ ತುಂಬ ಅದನ್ನು ಡ್ರ್ಯಾಗ್ ಮಾಡ್ತಾ ಇರಲಿಲ್ಲ, ಬಟ್ ಆದಷ್ಟು ಸಣ್ಣ ವಿಷಯದಲ್ಲೇ ಅದನ್ನು ಮುಗಿಸ್ತಾ ಇದ್ರಿ, ಅದನ್ನು ಎಂಡ್ ಮಾಡ್ತಾ ಇದ್ರಿ. ಬಟ್ ಈ ಸಲ ಯಾಕೋ ನಿಮಗದು ಇದನ್ನು ಎಂಡ್ ಮಾಡೋದಕ್ಕೆ ಅಥವಾ ಈಗ ಸಮಥಿಂಗ್ ಇಲ್ಲಿ ಇಬ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಫೈಟಿಂಗ್ನ ಎಂಡ್ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅವ್ರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಯಾವಾಗಲೂ ಇದು ಈ ಥರ ಆಗ್ತಾ ಇರಲಿಲ್ಲ, ಯಾಕೆ ಈ ಸಲ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ, ಯಾಕೆ ಈ ಥರ ಅನಾವಶ್ಯಕ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಅವ್ರಿಗೆ ಅನ್ನಿಸ್ತಿದೆ ನಿಮ್ಮ ಬಗ್ಗೆ ಅವ್ರು ತುಂಬಾ ನೆಗೆಟಿವ್ ಆಗಿ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೂ ಕಾಣಿಸ್ತಿದೆ ಇಲ್ಲಿ. ಯಾಕೆ ಇಷ್ಟು ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಇವರು, ಯಾಕೆ ಇಷ್ಟು ಓವರ್ ಆಗಿ ಥಿಂಕ್ ಮಾಡ್ತಿದ್ದಾರೆ, ಯಾಕೆ ಈ ಥರ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನೀವು ಈ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋವಂಥದ್ದು ಇಲ್ಲಿ ಮನಸ್ಸು ಇವಾಗ ಸರಿ ಇಲ್ಲ. ಓಕೆ, ಸೊ ಅವಾಗಿಂದ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ, ಮನಸ್ಸು ಇಬ್ಬರಿಗೂ ಕೂಡ ಸರಿ ಇಲ್ಲ. ಇಲ್ಲಿ ಸರಿ ಆದಮೇಲೆ ಬೇಕಿದ್ರೆ ನಾನು ಅವ್ರ ಜೊತೆ ಮಾತಾಡ್ತೀನಿ, ಅಲ್ಲಿವರೆಗೂ ನಾನು ಸೈಲೆಂಟಾಗಿರ್ತೀನಿ, ಯಾರ ಜೊತೆಗೂ ನಾನು ಮಾತಾಡಲ್ಲ, ಆ ಥರ ಇಲ್ಲಿ ಒಂದು ಎನರ್ಜಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗಲೂ ಅಥವಾ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಚಾನಲ್ ಮೆಸೇಜ್ ಆಗಿದೆ. ಇವಾಗಿನ ಸದ್ಯದ ಪರಿಸ್ಥಿತಿ ನನ್ನ ಮನಸ್ಸು ಸರಿ ಇಲ್ಲ, ಇವಾಗ ನಾನು ಏನನ್ನೂ ಮಾತಾಡಲ್ಲ, ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ಸೊ ಆ ಥರ ಒಂದು ಯೋಚನೆಯಲ್ಲಿ ಮಾಡ್ತಾ ಇದ್ದಾರೆ. ಓಕೆನಾ? ಓಕೆ, ಯಾರಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಎಸ್, ಈ ಮಂತಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಬರ್ತ್ಡೇ ಇದೆ ಅನ್ನೋದು ಕನ್ಫರ್ಮ್ ಇಲ್ಲಿ ಟ್ಯಾರೋ ರೀಡಿಂಗಲ್ಲೂ ಬರ್ತಾ ಇದೆ. ಓಕೆ, ಕ್ವೀನ್ ಆಫ್ ವ್ಯಾಂಡ್ಸ್, ದ ಹೈ ಪ್ರಿಸ್ಟರ್ಸ್. ಓಕೆ, ಸಿ ಅವರ ಯೋಚನೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಅವರು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ, ಅವ್ರು ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ. ಸಮಥಿಂಗ್ ಸೆಲೆಬ್ರೇಷನ್ ಅಂತೂ ಇದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಂತೇಳಿ. ಓಕೆ, ಫಸ್ಟ್ ಕಾರ್ಡ್ ಡೆತ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಏನು ಹರ್ಟ್ ಆಗಿದೆ ಅಥವಾ ನಿಮ್ಮಿಬ್ಬರ ಮಧ್ಯೆ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡ್ಕೊಳ್ತೀರಾ, ಸರಿ ಮಾಡ್ಕೊಳ್ತೀರಾ ಅಂತೇಳಿ ಬರ್ತಾ ಇದೆ. ಓಕೆ, ನಿಮ್ಮಿಬ್ಬರ ಮಧ್ಯೆ ಏನು ಕ್ಲಾಶಸ್ ಆಗಿದೆ ಅಲ್ವಾ, ಆ ಕ್ಲಾಶಸ್ ಸರಿ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಬೇಕು ಅನ್ನೋವಂಥ ಒಂದು ಮನಸ್ಥಿತಿ ನಿಮಗೆ ಬರುತ್ತೆ. ಇವಾಗಿನ ಮನಸ್ಥಿತಿ ಇಬ್ಬರಿಗೂ ಕೂಡ ಹರ್ಟ್ ಆಗಿರ್ಬೋದು, ಅಥವಾ ಇವಾಗಿನ ಸ್ಥಿತಿಯಲ್ಲಿ ಮನಸ್ಸು ಸರಿ ಇಲ್ಲದೆ ಇರಬಹುದು. ಬಟ್ ಕಾಲಕ್ರಮೇಣ ಆ ಒಂದು ಮನಸ್ಥಿತಿ ಸರಿ ಆಗುತ್ತೆ, ನಾರ್ಮಲ್ ಸ್ಟೇಜಿಗೆ ಬರ್ತೀರಾ, ಮತ್ತೆ ಆಗಿದ್ದೆಲ್ಲ ಆಯಿತು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಅಂತ ಹೇಳಿಬಿಟ್ಟು ಮತ್ತೆ ನೀವಿಬ್ರು ಸರಿ ಆಗ್ತೀರಾ ಅಂತ ಇಲ್ಲಿ ಬರ್ತಿದೆ. ಯಾಕಂದರೆ ನೋಡಿ, ಇಲ್ಲಿ 3 ಕಾರ್ಡ್ಸ್ ಕೂಡ ಪಾಸಿಟಿವ್ ಕಾರ್ಡ್ಸ್ ಇದೆ. ಆಲ್ಮೋಸ್ಟ್ ಇಲ್ಲಿ ಬಂದಿರೋಂಥದ್ದು ಪಾಸಿಟಿವ್ ಕಾರ್ಡ್ಸ್ ಇದೆ. ನೋಡಿ, ಇಬ್ರಿಗೂ ಚಿಂತೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಓಕೆನಾ? ಬಟ್ ಮಾತಾಡ್ಲಿಕ್ಕೆ ಎಲ್ಲೊಂದ್ ಕಡೆ ಮನಸ್ಸಿಗೆ ಇಬ್ರು ಮಾತುಗಳು ಅಥವಾ ಕ್ಲಾಶಸ್ ಏನಾಗಿದೆ ಅದು ಮನಸ್ಸಿಗೆ ತುಂಬಾನೇ ಹರ್ಟ್ ಮಾಡ್ಕೊಂಡಿದ್ದೀರಾ, ಒಬ್ರು ಮಾತು ಒಬ್ರು ತುಂಬಾನೇ ಹರ್ಟ್ ಮಾಡ್ಕೊಂಡಿದ್ದೀರಾ. ಓಕೆನಾ? ಸಮಥಿಂಗ್ ಸೆಲೆಬ್ರೇಷನ್ ಬರ್ತಿದೆ ನೋಡಿ, ಇಲ್ಲಿ
3 ಆಫ್ ಕಪ್ಸ್ ಬರ್ತಿರೋದ್ರಿಂದ ಮತ್ತೆ ರಿಯೂನಿಯನ್ ಇರ್ಬೋದು, ರೀಸ್ಟಾರ್ಟ್ ಇರ್ಬೋದು, ಅಥವಾ ನಿಮ್ಮಿಬ್ರು ಮಧ್ಯ ಏನು ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅದು ಸರಿ ಆಗತ್ತೆ ಅಂತ ಇಲ್ಲಿ ಬರ್ತಾ ಇದೆ. ಓಕೆನಾ. 4 ಆಫ್ ಹ್ಯಾಂಡ್ಸ್ ಕೂಡ ಬರ್ತಿದೆ. ಎಲ್ಲೋ ಒಂದ್ ಕಡೆ ನೀವಿಬ್ರು ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ದೀರಾ, ಬಟ್ ಎಮೋಷನಲಿ ನೀವಿಬ್ರು ತುಂಬಾನೇ ಕನೆಕ್ಟ್ ಆಗಿರೋದ್ರಿಂದ ಈ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇಬ್ರು ಕೂಡ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ರಿಚುವಲ್ಸ್ಗೆ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿಬಿಟ್ಟು ನಿಮ್ಮ ಸೀಟ್ನ ಬುಕ್ ಮಾಡ್ಕೊಳ್ಳಿ. ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡಿಬಿಡಿ. ಥ್ಯಾಂಕ್ ಯು.